ಶಿಕ್ಷಣ ಇಲಾಖೆಯು ದಾಂಡೇಲಿ ಹಳೆ ನಗರಸಭೆ ಕಟ್ಟಡದಲ್ಲಿರುವ ಸ್ವರ್ಗಾವಿ ಇಂಟರ್ನ್ಯಾಷನಲ್ ಶಾಲೆಯ ಮಾನ್ಯತೆ ರದ್ದುಗೊಳಿಸಿದೆ. ಹಾಗೆಯೇ ನಗರಸಭೆ ಪೌರಾಯುಕ್ತರು ಶಾಲೆಯ ಮುಖ್ಯಸ್ಥ ಟಿಎಸ್ ಸ್ವರ್ಗಾವಿ ಅವರಿಗೆ ಕಟ್ಟಡ ಖಾಲಿ ಮಾಡುವಂತೆ ನೋಟಿಸ್ ಕೂಡ ನೀಡಿದ್ದಾರೆ. ಆದರೂ ಶಾಲೆಯ ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಕಾನೂನು ಬಾಹಿರವಾಗಿ ಪ್ರವೇಶಾತಿ ಮಾಡಿಕೊಳ್ಳುತ್ತಿದ್ದಾರೆ. ಈ ಕಾರಣದಿಂದ ನಗರಾಡಳಿತ ಕೂಡಲೇ ಶಾಲೆಯ ಕಟ್ಟಡವನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಶಾಲೆಯ ನಾಮಫಲಕ ತೆರವುಗೊಳಿಸಬೇಕು. ಇಲ್ಲದಿದ್ದರೆ ಮೇ 15ರಂದು ನಗರಸಭೆ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಆದಿಜಾಂಬವಂತ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ನಡಿಗೇರ್ ಅವರು ಪೌರಾಯುಕ್ತರಿಗೆ ಶನಿವಾರ ಲಿಖಿತ ಮನವಿ ನೀಡಿ ಎಚ್ಚರಿಕೆ ನೀಡಿದ್ದಾರೆ. ಘೋಷಣೆ ಮಾಡುವ ಉದ್ದೇಶ ಏನಂತಂದ್ರೆ, ಕಳೆದ 10-11 ವರ್ಷಗಳಿಂದ ದಾಂಡೇಲಿಯಲ್ಲಿ ಸ್ವರ್ಗಾವಿ ಇಂಟರ್ನ್ಯಾಷನಲ್ ಶಾಲೆ ಆರಂಭಗೊಂಡಿದೆ. ಆರಂಭಗೊಂಡಾಗಿಂದಲೂ ಮಕ್ಕಳ ಜೊತೆ, ಶಿಕ್ಷಣ ಇಲಾಖೆ ಜೊತೆ, ನಗರಸಭೆ ಜೊತೆ ಚೆಲ್ಲಾಟ ಆಡುತ್ತಿರುವಂತಹ ಸ್ವರ್ಗಾವಿ ಇಂಟರ್ನ್ಯಾಷನಲ್ ಶಾಲೆಯವರು ಕಳೆದ 11 ವರ್ಷಗಳಲ್ಲಿ ಶಾಲೆ ಪ್ರಾರಂಭವಾಗಿ 3 ವರ್ಷದಲ್ಲೇ ಸ್ವಂತ ಕಟ್ಟಡ ಹೊಂದಬೇಕಾಗಿತ್ತು. 11 ವರ್ಷ ಕಳೆದರೂ ಕೂಡ ಇನ್ನೂವರೆಗೂ ಅವರ ಸ್ವಂತ ಕಟ್ಟಡ ಹೊಂದಿಲ್ಲ. ಶಾಲೆಯ ಕೊನೆಯ ಹಂತದಲ್ಲಿ, ಅಂದರೆ ಬೇಸಿಗೆಯ ರಜೆಯ ಟೈಮಲ್ಲಿ ಶಾಲೆಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸ್ವರ್ಗಾವಿ ಇಂಟರ್ನ್ಯಾಷನಲ್ ಶಾಲೆ ಮುಚ್ಚಲಾಗಿದೆ, ಮಾನ್ಯತೆ ರದ್ದು ಮಾಡಲಾಗಿದೆ ಅಂತ ಪ್ರತಿ ವರ್ಷವೂ ಕೂಡ ಪತ್ರಿಕೆ ಮಾಧ್ಯಮ ಮೂಲಕ ಹೇಳಿಕೆ ಹೇಳ್ತಾರೆ. ಅವರು ಹೇಳಿದ ತಕ್ಷಣ 2-3 ದಿವಸದಲ್ಲಿ ಸ್ವರ್ಗಾವಿ ಇಂಟರ್ನ್ಯಾಷನಲ್ ಶಾಲೆಯವರು ಇಲ್ಲಿ ಮಕ್ಕಳನ್ನ ಅಡ್ಮಿಷನ್ ತೆಗೆದುಕೊಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇಲ್ಲಿ ಮಕ್ಕಳ ಶಾಲೆ ಮುಚ್ಚಿದೆ ಅಂತ ಶಿಕ್ಷಣ ಇಲಾಖೆಯವರು ಹೇಳ್ತಾರೆ, ಇಲ್ಲಿ ಇವರು ಅಡ್ಮಿಷನ್ ಮಾಡ್ಕೊಳ್ತಾ ಇರ್ತಾರೆ. ಶಾಲೆ ಪ್ರಾರಂಭ ಆದ ತಕ್ಷಣ ಯಾರ ಪಾಲಕರಾಗಲಿ, ಊರಿನ ನಾಗರಿಕರಾಗಲಿ, ಯಾವ ಸಂಘ ಸಂಸ್ಥೆಯವರು ಕೇಳಿದರೆ ಅವ್ರು ಹೇಳೋದು, ಇಲ್ಲ 1000 ಮಕ್ಕಳು ಓದ್ತಾ ಇದ್ದಾರೆ, ಈ ಮಕ್ಕಳ ಭವಿಷ್ಯ ನೋಡಿ, ನಮಗೆ ಇನ್ನೊಂದು ಬಾರಿ ಅವಕಾಶ ಕೊಡಿ ಅಂತ ಕೇಸಿ ಸ್ವರ್ಗಾವಿ ಇಂಟರ್ನ್ಯಾಷನಲ್ ಶಾಲೆ ಅವರು ಹೇಳ್ತಾರೆ. ಇಲ್ಲಿ ನೋಡಿ ಎಷ್ಟು ದುರಸ್ಥ ಅಂತ ಹೇಳಿದ್ರೆ, ಸರ್ಕಾರದ ಕಾಯ್ದೆಗಳನ್ನ ಮುರಿದು ಇವರು ಶಾಲೆಯಲ್ಲಿ ಅಡ್ಮಿಷನ್ ತೆಗೆದುಕೊಳ್ತಾರೆ. ಸರ್ಕಾರದ ಕಟ್ಟಡ ಇವತ್ತು ಬೀಳುವ ಸ್ಥಿತಿಯಲ್ಲಿದೆ, ಮಕ್ಕಳಿಗೆ ಅಪಾಯದಲ್ಲಿದೆ. ನಗರಸಭೆಯವರು ನೋಟಿಸ್ ಕೂಡ ಜಾರಿಗೆ ಮಾಡಿದ್ರು ಕೂಡ ಆ ನೋಟಿಸ್ಗೆ ಕೂಡ ಕಿಮ್ಮತ್ತೆ ಕೊಡದೇ ಇರುವುದು ಸ್ವರ್ಗಾವಿ ಇಂಟರ್ನ್ಯಾಷನಲ್ ಶಾಲೆಯವರು. ನಾವು ಮಾಧ್ಯಮದಲ್ಲಿ ಇಷ್ಟೇ ವಿನಂತಿಸ್ತಾ ಇದ್ದೀವಿ, ಕೂಡಲೇ ಸ್ವರ್ಗಾವಿ ಇಂಟರ್ನ್ಯಾಷನಲ್ ಶಾಲೆಯವರು ತಮ್ಮ ಶಾಲೆಯನ್ನು ಮುಚ್ಚಿ ಬೇರೆ ಕಡೆ ಎಲ್ಲರ ಶಾಲೆಯನ್ನು ಪ್ರಾರಂಭಿಸಬೇಕು. ನಾವು ನಗರಸಭೆಯವರಿಗೆ ಇಷ್ಟೇ ವಿನಂತಿ ಮಾಡ್ತಾ ಇದ್ದೀವಿ, ತಮ್ಮ ಕಟ್ಟಡ ತಮ್ಮ ತಾಬಿಗೆ ತೆಗೆದುಕೊಳ್ಳಬೇಕು. ಕೂಡಲೇ ಶಿಕ್ಷಣ ಇಲಾಖೆ ತಮ್ಮ ಮಾನ್ಯತೆ ರದ್ದು ಮಾಡಿದ್ದನ್ನು ಸಂಪೂರ್ಣ ರದ್ದು ಮಾಡಬೇಕು. ಸ್ವರ್ಗಾವಿ ಇಂಟರ್ನ್ಯಾಷನಲ್ ಶಾಲೆಯವರ ಮೇಲೆ, ಆಡಳಿತದ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಮಾಡದೇ ಇದ್ದರೆ ನಾವು ಮೇ 15ರಂದು ನಗರಸಭೆ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಅಂತ ಮಾಧ್ಯಮ ಮೂಲಕ ಎಚ್ಚರಿಕೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸುರೇಶ್ ಕೇದಾರಿ, ದತ್ತು ಮಾಳಿಗೆ, ಬಸವರಾಜ್ ಹರಿಜನ್, ಸತೀಶ್ ಚವ್ಹಾಣ್, ಶಿವಾಜಿ ಕಾಂಬಳೆ ಇದ್ದರು. ಚೆಲ್ಲಾಟ ಆಡುತ್ತಿರುವಂತಹ ಸ್ವರ್ಗಾವಿ ಇಂಟರ್ನ್ಯಾಷನಲ್ ಶಾಲೆಯವರು ಕಳೆದ